ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು SK ಮೈಸೂರು ರುಚಿ. ಈ ದಿನ ಸಬ್ಬಕ್ಕಿ ಅಕ್ಕಿ ತರಿ ಇಡ್ಲಿ ಸಬ್ಸಿಗೆ ಸೊಪ್ಪು ಮಸಾಲೆ ಎಲ್ಲ ಹಾಕಿ ಮಾಡಿರೋದು. ಈ ರೆಸಿಪಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಇಲ್ಲಿ ಮೇಜರಿಂಗ್ ಕಪ್ಪಲ್ಲಿ 2 ಕಪ್ಪು ಅಕ್ಕಿ ರವೆ ತೊಗೊಂಡಿದ್ದೀನಿ. 1 ಕಪ್ಪು ಇದು ನೈಲಾನ್ ಸಬ್ಬಕ್ಕಿ ತೊಗೊಂಡಿದ್ದೀನಿ. ಇದೇ ಮೇಜರಿಂಗ್ ಕಪ್ಪಲ್ಲಿ 2 ಕಪ್ಪು ಪೇಪರ್ ಅವಲಕ್ಕಿ ತೊಗೊಂಡಿದ್ದೀನಿ. ಈ ಮೂರನ್ನೂ ಒಂದು ಮಾಡ್ತೀನಿ. ಇವಾಗ ಒಂದು ಮಾಡಿ ಕ್ಲೀನಾಗಿ ತೊಳೆದಿಟ್ಕೋತೀನಿ. 1-2 ಸಲ ನೀರು ಹಾಕಿ ಕ್ಲೀನಾಗಿ ತೊಳೆದು ಇಟ್ಕೋತೀನಿ. ನೋಡಿ, ಕ್ಲೀನಾಗಿ ತೊಳೆದು ಸ್ವಲ್ಪ ನೀರು ಬಿಟ್ಟಿದ್ದೀನಿ. ಇದು ಗಟ್ಟಿ ಆಗುತ್ತೆ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತೀನಿ. ಉಪ್ಪು ಹಾಕ್ಬಿಟ್ಟು ಬೆಳಗ್ಗೆವರೆಗೆ ನೆನೆಯಕ್ಕೆ ಬಿಡೋಣ. ಹಿಂದಿನ ದಿನ ಸಂಜೆ ಹೊತ್ತು ಕಲಿಸ್ತಾ ಇದ್ದೀನಿ. ಇದು ಬೆಳಗ್ಗೆವರೆಗೆ ನೆನೆಯಲಿ. ರಾತ್ರಿ ಮಲ್ಕೊಳ್ಳೋವಾಗ ನೋಡ್ತೀನಿ, ಗಟ್ಟಿ ಆದರೆ ಸ್ವಲ್ಪ ನೀರು ಹಾಕ್ತೀನಿ, ಇಲ್ಲ ಅಂದರೆ ಇಷ್ಟೇ ಸಾಕು ನೀರು. ಇಲ್ಲಿ 5 ಟೊಮೊಟೊ ತೊಗೊಂಡಿದ್ದೀನಿ, 2 ಈರುಳ್ಳಿ ತೊಗೊಂಡಿದ್ದೀನಿ. ಇದನ್ನು ಕ್ಲೀನಾಗಿ ತೊಳ್ಕೊಂಡು ಕಟ್ ಮಾಡ್ಕೊಳ್ತೀನಿ. ಇವಾಗ ಇಲ್ಲಿ 2 ಸೌತೆಕಾಯಿ ತೊಗೊಂಡಿದ್ದೀನಿ. ಈ ಸಣ್ಣದ್ರ ಕಡೆ ತುರ್ಕೊಳ್ತೀನಿ. ಇದು ಹಾಸನದ ಸೌತೆಕಾಯಿ, ಸಿಪ್ಪೆ ತೆಗೆಯಲ್ಲ, ಎಳೆದಾಗಿದೆ. ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ 2 ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ತುರ್ಕೊಂಡು ಒಂದು ಪಾತ್ರೆಗೆ ಹಾಕ್ಕೊಳ್ತೀನಿ. ಬಾಣಲಿಲಿ 1-3 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಇವಾಗ ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ, ಕರಿಬೇವು ಇದನ್ನು ಬಾಡಿಸ್ಕೊತೀನಿ. ನೋಡಿ, ರಾತ್ರಿ ಕಲಸಿದ್ದು ಇಡ್ಲಿ ಸಂಪನ್ನ ಹೀಗಿದೆ. ಇದಕ್ಕೆ ಕ್ಯಾರೆಟ್ ತುರಿ, ಶುಂಠಿ ತುರಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಅದನ್ನು ಹಾಕ್ತಾಯಿದ್ದೀನಿ. ಇವಾಗ ಸ್ವಲ್ಪ ಸಬ್ಸಿಗೆ ಸೊಪ್ಪು ಹಾಕ್ತಾಯಿದ್ದೀನಿ. ಸ್ವಲ್ಪ ಕಾಯಿ ತುರಿ, ಸ್ವಲ್ಪ ಅಡುಗೆ ಸೋಡಾ. ಇದಕ್ಕೆ ಅಡುಗೆ ಸೋಡಾ ಹಾಕಲೇಬೇಕು ಅಕ್ಕಿ ತರಿ ಇಡ್ಲಿಗೆ. ಇದನ್ನೆಲ್ಲ ಇವಾಗ ಮಿಕ್ಸ್ ಮಾಡ್ತೀನಿ ಚೆನ್ನಾಗಿ. ಇಷ್ಟು ಬಾಡಿದ ಮೇಲೆ ಸ್ವಲ್ಪ ತೆಂಗಿನಕಾಯಿ ಹಾಕೋತೀನಿ. ಇದು ಸ್ವಲ್ಪ ಬಾಡಿಸ್ತೀನಿ. ನೋಡಿ, ಇಷ್ಟು ಬಾಡಿರೋದು ಸಾಕು. ಇವಾಗ ಉಪ್ಪು ಹಾಕ್ತೀನಿ. ಇದು ಸ್ವಲ್ಪ ತಣ್ಣಗಾಗಿ ರುಬ್ಕೊಳ್ಳೋದಕ್ಕೆ. ಒಂದು ಪಾತ್ರೆಯಲ್ಲಿ 2 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಚಿಕ್ಕ ಸ್ಪೂನಲ್ಲಿ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ, ಮೆಂತ್ಯ, ಕರಿಬೇವು ಹಾಕ್ತೀನಿ. ಸ್ವಲ್ಪ ಹಿಂಗೆ ಹಾಕ್ತೀನಿ. ಇದು ಫ್ರೈ ಆಗಿದೆ. ಈ ಒಗ್ಗರಣೆ ಪಾತ್ರೆಗೆ ಇದನ್ನು ಹಾಕ್ತೀನಿ, ಸೌತೆಕಾಯಿ ತುರ್ಕೊಂಡಿರೋದು. ಇಡ್ಲಿ ಪ್ಲೇಟ್ಗೆಲ್ಲ ಎಣ್ಣೆ ಹಚ್ಚಿದ್ದೀನಿ. ಇವಾಗ ಇದನ್ನು ಇಡ್ಲಿ ಸಂಪನ್ನ ಈ ಪ್ಲೇಟ್ಗೆ ಹಾಕ್ತೀನಿ. ಸ್ಟವ್ ಆನ್ ಮಾಡಿ ಇಡ್ಲಿ ಪಾತ್ರೆಗೆ ಸ್ವಲ್ಪ ನೀರು ಹಾಕಿದ್ದೀನಿ. ಇವಾಗ ಇದನ್ನು ಸ್ಟ್ಯಾಂಡ ಅದರೊಳಗಡೆ ಇಡ್ತೀನಿ. ಇವಾಗ ಮುಚ್ಚಳ ಮುಚ್ಚಿ 10 ನಿಮಿಷ ಹೈ ಫ್ಲೇಮಲ್ಲಿ, 5 ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ತೀನಿ. ಇವಾಗ ಇದೆಲ್ಲ ತಣ್ಣಗಾಗಿದೆ. ಮಿಕ್ಸಿ ಜಾರ್ಗೆ ಹಾಕಿಬಿಟ್ಟು ರುಬ್ಕೊಳ್ತೀನಿ ನೀರು ಹಾಕಿ. ನೋಡಿ, ಇಡ್ಲಿ ರೆಡಿಯಾಗಿದೆ. ನೋಡಿ, ಮಣಿ ಹಂಗೆ ಯಾವ ಥರ ಕಾಣುತ್ತದೆ. ನೈಲಾನ್ ಸಬ್ಬಕ್ಕಿ ಹಾಕಿರೋಷ್ಟರೊಳಗೆ. ಇದು ಉದ್ದಿನಬೇಳೆ ಇಲ್ಲದೆ ಮಾಡಿರೋದು ಇಡ್ಲಿ. ಉದ್ದಿನಬೇಳೆ ಜಾಸ್ತಿ ತಿನ್ನಬಾರ್ದು. ನಾನು ಯಾವಾಗಲೂ ಒಂದು ಸಲ ಕುಸುಬ್ಲಕ್ಕಿಗೆ ಇಡ್ಲಿ ಮಾಡುವಾಗ ಮಾತ್ರ, ಇಡ್ಲಿ ಸಾಂಬಾರು ಮಾಡ್ಕೋಬೇಕಾದ್ರೆ ಕುಸುಬ್ಲಕ್ಕಿ ಇಡ್ಲಿ ಮಾಡ್ತೀನಿ. ಆವಾಗ ಮಾತ್ರ ಉದ್ದಿನಬೇಳೆ ಉಪಯೋಗಿಸ್ತೀನಿ. ಈ ರೀತಿ ನೀವು ಮಾಡ್ಕೊಳ್ಳಿ. ಮಸಾಲೆ ಇಡ್ಲಿ ಸಬ್ಸಿಗೆ ಸೊಪ್ಪು ಹಾಕಿ ತುಂಬ ಚೆನ್ನಾಗಿರುತ್ತೆ. ಇವಾಗ ಚಟ್ನಿನೂ ಆಗಿದೆ. ಒಂದು ಒಗ್ಗರಣೆ ಕೊಡೋಣ. ಎಣ್ಣೆ ಹಾಕ್ಬಿಟ್ಟು ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಹಾಕಿದ್ದೀನಿ. ಇದು ಬಾಡಿಸ್ಬಿಟ್ಟು ಚಟ್ನಿಗೆ ಹಾಕ್ತೀನಿ. ಚಟ್ನಿ ಏನು ಮತ್ತೆ ಬಾಡಿಸಲ್ಲ, ಆಲ್ರೆಡಿ ಬಾಡಿಸಿದ್ದೀನಲ್ವಾ. ಬರೀ ಒಗ್ಗರಣೆ ಮಾಡಿ ಚಟ್ನಿ ಒಳಗಡೆ ಹಾಕ್ಬಿಡ್ತೀನಿ. ನೋಡಿ, ಈ ರೀತಿ ಸರ್ವ್ ಮಾಡಿಕೊಡೋದು. ಇದು ತುಂಬ ಚೆನ್ನಾಗಿರುತ್ತೆ. ನೀವು ಮನೇಲಿ ಒಂದು ಸಲ ಮಾಡಿ ನೋಡಿ. ಇಲ್ಲಿ ಹೆಸರು ಬೇಳೆ, ತೊಗರಿಬೇಳೆ, ಮೈಸೂರು ದಾಲ್ 3 ತೊಳ್ಕೊಂಡು ನೀರು ಹಾಕ್ಕೊಂಡಿದ್ದೀನಿ. ಇವಾಗ ಇಲ್ಲಿ ಟೊಮೊಟೊ, ಕೊತ್ತಂಬರಿ ಸೊಪ್ಪು ಕಡ್ಡಿ, ಕರಿಬೇವಿನ ಸೊಪ್ಪು, ಜೀರಿಗೆ, 3 ಹಸಿಮೆಣಸಿನ್ಕಾಯಿ, ಮೆಣಸು, ಬೆಳ್ಳುಳ್ಳಿ ಇಟ್ಕೊಂಡಿದ್ದೀನಿ. ಇದರೊಳಗೆ ಸ್ವಲ್ಪ ನೀರು ಹಾಕ್ತೀನಿ. ಇಲ್ಲಿ ನೆಲ್ಲಿಕಾಯಿನ ಪೀಸ್ ಮಾಡ್ಕೊಂಡಿದ್ದೀನಿ. ಇದನ್ನು ಇದ್ರ ಮೇಲೆ ಇಡ್ತೀನಿ. ಇದಕ್ಕೆ ನೀರು ಹಾಕಿಬಿಟ್ಟು 3 ವಿಷಲ್ ತೊಗೊಳ್ತೀನಿ. ಇದನ್ನು
ಸ್ಟವ್ ಆನ್ ಮಾಡಿ ಇವಾಗ ಇಡೋಣ. ನೋಡಿ, ಕುಕ್ಕರ್ ಬಟ್ಲಿಂದ ತೆಗೆದಿದ್ದೀನಿ ಬೆಂದಿರೋದು. ಇಲ್ಲಿ ಬೇಳೆ ಇದೆ. ಇದನ್ನು ನೀರನ್ನ ಮಾತ್ರ ಸೋಸ್ಕೊತೀನಿ, ಬೇಳೆನೂ ರುಬ್ಬಕ್ಕೆ ಹಾಕೊಂಡ್ಬಿಡ್ತೀನಿ. ಇದನ್ನು ಸೋಸ್ಕೊಬಿಟ್ಟು ಈ ನೆಲ್ಲಿಕಾಯಿ ಇದು ಎಲ್ಲ ಸೋಸ್ಕೊಬಿಟ್ಟು ರುಬ್ಕೊತೀನಿ. ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೊಬಿಡ್ತೀನಿ. ಇದಕ್ಕೆ ಸ್ವಲ್ಪ ಹುಣಸೆ ರಸ ಹಾಕಿದ್ದೀನಿ. ಇವಾಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೊಂಡು ಇದರೊಳಗೆ ಬೆರೆಸ್ಕೊಳ್ತೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ. ಸ್ಟವ್ ಆನ್ ಮಾಡಿ ಒಂದು ಪಾತ್ರೆ ಇಟ್ಟಿದ್ದೀನಿ. ಇದಕ್ಕೆ ತುಪ್ಪದಲ್ಲೇ ಒಗ್ಗರಣೆ ಮಾಡಬೇಕು. ಸ್ವಲ್ಪ ತುಪ್ಪ ಹಾಕ್ಕೊಳ್ತೀನಿ. ಇದು ರೋಸ್ಟ್ ಆಗಲಿ ಕಾಯಿ. ಸ್ಟವ್ ಆನ್ ಮಾಡಿ ಒಂದು ಪಾತ್ರೆಗೆ ತುಪ್ಪ ಹಾಕಿದ್ದೀನಿ. ಇವಾಗ ಇದಕ್ಕೆ ಸಾಸಿವೆ ಮತ್ತು ಚೋಟ್ ಮೆಣಸಿನ್ಕಾಯಿ ಹಾಕ್ತೀನಿ. ಈ ತುಪ್ಪ ಕಾದ್ಬಿಟ್ಟಿದೆ, ಅದಕ್ಕೆ ಕೆಳಗಡೆ ಇಟ್ಟಿದ್ದೀನಿ. ಇವಾಗ ಹಾಕ್ತೀನಿ. ಇವಾಗ ಸ್ವಲ್ಪ ಸಾಸಿವೆ ಸಿಡಿಲಿ. ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿದ್ದೀನಿ. ಬೇಳೆದು ರಸ ಹಾಕ್ತೆ. ಇವಾಗ ಸ್ವಲ್ಪ ಹಿಂಗೆ ಹಾಕ್ತೀನಿ ಇದರೊಳಗಡೆ. ಒಗ್ಗರಣೆಗೆ ಹಾಕೋದು ಮರೆತುಬಿಟ್ಟೆ. ಇವಾಗ ರುಬ್ಬಿರೋದು ಟೊಮೊಟೊ, ನೆಲ್ಲಿಕಾಯಿ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಮೆಣಸು ಅದೆಲ್ಲ ಹಾಕ್ತೀನಿ. ಈ ರುಬ್ಬಿರೋ ಪೇಸ್ಟ್ ಹಾಕ್ತೀನಿ ಇದಕ್ಕೆ. ನೋಡಿ, ಜಾರೆಲ್ಲ ತೊಳೆದು ಇಷ್ಟು ನೀರು ಹಾಕ್ಕೊಂಡಿದ್ದೀನಿ. ನಮಗೆ ಕನ್ಸಿಸ್ಟೆನ್ಸಿ ಹೇಗೆ ಬೇಕು ಸಾಂಬಾರ್ದು ರಸಮ್ದು ಹಾಗೆ ಮಾಡ್ಕೋಬೇಕು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ಇವಾಗ ಸ್ವಲ್ಪ ಚಿಟಿಕೆ ಅರಿಶಿಣದ ಪುಡಿ ಹಾಕಿದ್ದೀನಿ. ಇದು ಲೋಟದಲ್ಲಿ ಹಾಗೆ ಕುಡಿನೂಬೋದು, ಅನ್ನಕ್ಕೂ ಹಾಕ್ಕೋಬೋದು. ಇದು ಚೆನ್ನಾಗಿ ಕುದಿಸಿದ್ರೆ ನೆಲ್ಲಿಕಾಯಿ ಬೇಳೆ, ತೊಗರಿಬೇಳೆ, ನೆಲ್ಲಿಕಾಯಿ ಸಾಂಬಾರು ರೆಡಿ. ರಸಮ್ ಇದು ಚೆನ್ನಾಗಿ ಕುದಿ ಬರಲಿ, ಒಂದು ಕುದಿ. ಇವಾಗ ಅಕ್ಕಿ ತೊಳೆದ್ಬಿಟ್ಟು 2 ನೀರು ಹಾಕ್ಕೊಂಡು ಅನ್ನಕ್ಕೆ ಇಟ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಕುದಿದ್ರೆ ನೆಲ್ಲಿಕಾಯಿ ತೊಗರಿಬೇಳೆ ರಸಮು ತುಂಬ ರೆಡಿ ಆಯಿತು. ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ನೆಲ್ಲಿಕಾಯಿ ಬಂದಾಗ ಸಿಕ್ಕಿದಾಗ ನಿಮಗೆ ಈ ರೀತಿ ಮಾಡ್ಕೊಂಡು ನೋಡಿ. ಹಾಗೆ ಕುಡಿಯೋಕ್ಕಂತೂ ತುಂಬ ಚೆನ್ನಾಗಿರುತ್ತೆ, ಗಂಟ್ಲಿಗೆ ಹಿತವಾಗಿರುತ್ತೆ. ಈ ಕುದಿ ಬಂದರೆ ರಸಮ್ ರೆಡಿ. ಕುದಿ ಬಂದರೆ ಸಾಕು. ನಾನು ಆಗಲೇ ಲೋಟಕ್ಕೂ ಹಾಕೊಬಿಟ್ಟಿದ್ದೀನಿ ಕುಡಿಯೋಕ್ಕೆ. ಇವಾಗ ತೆಗೆದುಬಿಟ್ಟು ಅನ್ನಕ್ಕೆ ಇಡ್ತೀನಿ. ನೋಡಿ, ಈ ರೀತಿ ಸರ್ವ್ ಮಾಡಿಕೊಡೋದು. ಬೇಳೆ ಮತ್ತು ನೆಲ್ಲಿಕಾಯಿ ರಸಮ್, ಅನ್ನ, ಸೇಬು, ಚಕ್ಲಿ ಕೊಡಬೇಡಿ. ಈ ರೀತಿ ಸರ್ವ್ ಮಾಡಿ ಕೊಡಿ. ನೋಡಿ, ಈ ರೀತಿ ಸರ್ವ್ ಮಾಡಿ. ಈ ರೀತಿ ಇಡ್ಲಿ ನೀವು ಸುಲಭ ರೀತಿಲಿ ಮಾಡಿ ಉದ್ದಿನ ಬೇಳೆ ಹಾಕ್ತೀಯ. ಈ ರೆಸಿಪಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬನ್ನಿ. ಇದು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಬರ್ತೀನಿ ಹೊಸ ರುಚಿಯೊಂದಿಗೆ. ಬಾಯ್.